ಬಹಳ ಬುದ್ಧಿ ನಂಗೆ ಗೊತ್ತಿಲ್ಲ ಸ್ವಾಮಿ. ಮತ್ ನಾ ಬರಲಿಲ್ಲ ನೀವು ಬೇಸರ ಅಲ್ಲ, ಆ ಪುಸ್ತಕ ನಂಗೆ ಕೊಟ್ಟು ನಂಗೆ ಕಾರ್ಯಕ್ರಮದ ಅನುಕೂಲ ಆಗ್ತಿತ್ತಲ್ಲ ಅಂತ ನೀವು ಹಾಗೆ ವಿಚಾರ ಮಾಡೋದು. ನೀವು ನಮ್ಮ ಟೆಲಿವಿಷನ್ ನನಗಾಗಿದೆ, ಹಾಗಾಗಿ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೊರಟಿದ್ದಾರೆ ಈಗ. ಹಾಗಂತ ಗುರುಗಳಿಗೆ ಹೇಳಲಿಲ್ಲ, ಗುರುಗಳಿಗೆ ಹೇಳಿದ್ರೆ ಹೋಗ್ಲಿಕ್ಕೆ ಅವ್ರು ಬಿಡುವುದಿಲ್ಲ. ಅದಕ್ಕೆ ಯಾರಿಗೂ ಹೇಳದೆ ಇವತ್ತೇ ಈ ವಿಶ್ವವಿದ್ಯಾಲಯ ಬಿಟ್ಟು ನೇರ ಮನೆ ಸೇರ್ಕೊಂಡು ನೋಡುವ. ಪರಶುರಾಮಾಚಾರ್ಯರು ಅವರತ್ರ ವಿದ್ಯೆಯನ್ನು ಕಲಿತು ಎಷ್ಟ 64 ವಿದ್ಯೆ. ಸರಿ ಹೇಳ ಅದಕ್ಕೆಂತ ಹೇಳ್ತಾರೆ? ಚೌಚೌಷಷ್ಠಿ ವಿದ್ಯೆ. ಚೌಚವಲ್ಲ, ಚೌಷಷ್ಠಿ ಚೌಷಷ್ಠಿ ವಿದ್ಯೆ ಅದನ್ನು ಕಲಿತು ನೇರವಾಗಿ ಪುರವನ್ನು ಸೇರಿದೆ. ಅರಮನೆಯತ್ತ ಬಂದ್ರೆ ಸಭೆ ನೋಡುವಾಗ ಆಶ್ಚರ್ಯ ಆಯ್ತು. ಓಲೆ ಕೊಡಬೇಕಾದ ತಂದೆಂತ ಸಂತರ ಮಹಾರಾಜರು ಕಾಣುತ್ತಾ ಇಲ್ಲ. ಓಲೆಗಳವರಿಲ್ಲ ಅಂತ ಆದ್ರೆ ಎಲ್ಲಿ ಹೋಗಿರ್ಬೋದು ಅಂತ ವಿಚಾರ ಮಾಡಿದಾಗ ಮಂತ್ರಿ ಹೇಳಿದ ಮಾತು, ಕೆಲವು ದಿವಸಗಳ ಹಿಂದೆ ಬೇಟೆಗಂತ ಹೋದ ತಂದೆಯವರು ಉತ್ಸುಕತೆಯಲ್ಲೇ ಹೋದವರು ತಿರುಗಿ ಬರುವಾಗ ಯಾವುದೋ ಮಾನಸಿಕವಾಗಿ ತಲೆ ತಗ್ಗಿಸಿಕೊಂಡು ಬಂದವರು ಇವತ್ತವರಿಗೆ ಪೀಠವನ್ನು ಏರಲೇ ಇಲ್ಲ, ಶವಗಾರವನ್ನು ಸೇರಿದ್ದಾರೆ ಅಂತ ಗೊತ್ತಾಯ್ತು. ಶವಾಗಾರ ಅಲ್ವಾ? ಶಯ್ಯಾಗಾರ. ಅದೇ ಶಯ್ಯಾಗಾರ. ಹಾಗಂತ ಮಗರಾಜ ಕೇಳಲೇಬೇಕಲ್ವೇ? ನೀ ಯಾರು? ನಾನು ದೇವರತ. ಇವ ಯಾರು? ಶಂತನು. ಹೇಳ್ತಿದ್ದೆ ಅವನ ಕಂಡ್ರೆ ಕಂದರ್ನ ದೇವರತ್ತ ಶಾಂತನು. ಕೆಲಸ ಇಲ್ಲ ನಿಂಗೆ? ಕೆಲಸ ನಿಮಗಿಲ್ದೆ ಹೊತ್ತು ಎಂತಕ್ಕ ಆ ಜಾತಿ ಪದ್ಯ ಯಾಕೆ ಹೇಳದ್ ಮತ್ತೆ ನೀವು? ಸಂಪ್ರದಾಯ ಸಂಪ್ರದಾಯ ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕಿ, ನಮ್ಗೆಲ್ಲ ಹಾಕಿದ್ರೆ ಆಗ್ತದೆ. ಮತ್ತೆ ಅದಕ್ಕೆ ಈ ಅರ್ಥ ಹೇಳಂತ ನಾನ್ ದೇವ್ರತ್ತವು ಶಂತನುವ ಅಲ್ವಾ? ನಿಮ್ದು ಭಾಗವತಿ ನಿಮ್ದು ಹೇಳಿದ್ರಿ ವ್ಯವಸ್ಥೆ ಅವ್ರನ್ನೀಗ ಚಲುವ ಸುಕುಮಾರದಿ ಕ್ಷೇಮದಲ್ಲಿ ಚಲುವ ಸುಕುಮಾರನಿ ಬಂದೆಯ ಕ್ಷೇಮದಲ್ಲಿ ಕಲಿತೆಲ್ಲ ವಿದ್ಯೆಗಳ ಗುರುಮಠದಿದೆಯ ಯಾಕೆ ನನ್ನನ್ನು ನೀವು ಎತ್ಕೊಂಡ್ರೆ ನೀವು ಉಳಿಯುವುದಿಲ್ಲ ಅಂತ ನಂಗೆ ಗೊತ್ತಾಗ್ತದೆ. ಅದಕ್ಕೆ ರಗಳೆ ಬೇಡ ಅಂತ ನಾನೇ ನಿಮ್ಮನ್ನ ಎತ್ಕೊಂಡೆ. ನೀವು ಅಷ್ಟು ಒಳ್ಳೆಯದಾಗಿ ಬೆಳ್ಕೊಂಡಿದ್ಯಲ್ಲ, ನಿಜವಾಗ ನಾನು ಸಂತೋಷ ಪಡ್ತೀನಿ. ಬಡಿ ಮಗನೇ, ವಿಶ್ವವಿದ್ಯಾಲಯಕ್ಕೆ ನಿನ್ನ ಕಳಿಸಿದ್ದೆ ವಿದ್ಯೆಯನ್ನೆಲ್ಲ ಕಲಿತು ಬರಲಿ ಅಂತ. ಓದ್ಯಾ ಮಗನೇ, ಎಲ್ಲಾ ವಿದ್ಯೆಯನ್ನ ಕಲಿತೀಯ ಮಗನೇ. ಗುರುಗಳು ಹೇಳಿದ್ದನ್ನೆಲ್ಲ ಅರ್ಥ ಮಾಡ್ಕೊಂಡ್ಯಾ ಮಗನೇ. ಎಷ್ಟು ವಿದ್ಯೆ ಕಲ್ತು ಬಂದ್ಯಾ ಮಗನೇ. ನಾನು ಬರ್ತೆ ಅಂತೇಳಿ ನೀವು ನಿರೀಕ್ಷೆಯಲ್ಲಿದ್ದೆ. ಆ ಕಡೆ ಬರ್ತೋ, ಈ ಕಡೆ ಬರ್ತೋ, ಹಿಂದಿನ ಬರ್ತೋ, ಮುಂದಿನ ಬರ್ತೋ, ಒಂದೂ ಗೊತ್ತಾಗಿಲ್ಲ. ನಂಗೂ ಸಮಸ್ಯೆ ಆಯ್ತಪ್ಪ ಬರುವಾಗ. ಮುಂದಿನ ಬಂದ್ರೆ ಮುಂದ್ ಗಾಡಿ ನಿಲ್ಸ್ಲಿಕ್ಕೆ ಆಗಿಲ್ಲ ಅಂತ ಗೊತ್ತಾಯ್ತು. ಕಡೆಗೆ ಅಲ್ಲೇ ನಿಲ್ಸಿ ಇಲ್ಲಿ ಮೇಲತ್ತಿ ಹಾರ್ಕೊಂಡು ಈಚೆಗೆ ಬಂದೆ. ಅಪ್ಪಯ್ಯ ಅಲ್ಲೂ ಬೀಗ ಹಾಕಿದ್ದಾರೆ, ಒಳ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲೇ ಮೇಲತ್ತಿ ಗುಡುಕ ಈಚೆಗೆ ಹಾರಿದೆ. ಹೌದಪ್ಪಯ್ಯ, ಏನು ಕಲಿತೆ ಅಂತ ಕೇಳುವುದಾ? ಗುರುಕುಲವಾಸವ ಮುಗಿಸಿದ ಚಿತ್ರದಿ ನೋಡು ತಂದೆ, ನೀನೋಡು ತಂದೆ, ಎನಗೊರೆ ಒಟ್ಟು ವಿದ್ಯೆಯ ಅರಿತಿಲ್ಲ ಗುರುವಂತೆ, ಎನಗೊರೆ ಒಟ್ಟು ವಿದ್ಯೆಯ ಅರಿತಿಲ್ಲ ಗುರುವಂತೆ, ನೋಡು ಬಂದೆ.
ಕಾರಣಕ್ಕಾಗಿ ಹಾ. ವಿಶ್ವವಿದ್ಯಾಲಯಕ್ಕೆ ಸೇರಿಸಿದವರು ನೀವು. ಖಂಡಿತ ಮಗನೇ, ಅಲ್ಲದೆ ಹೋದ್ರೆ ನಾವೆಲ್ಲ ಇಂಥದ್ದು ಕುದುರೆ ಲಾಯದಲ್ಲಿ ಕೆಲಸ ಮಾಡ್ಕೊಂಡು ಹಾ. ನಮ್ಮ ಪರಿಸ್ಥಿತಿ ಅಂತೂ ಇಷ್ಟೇ ಆಯ್ತು. ಹಾ. ನೀನಾದ್ರೂ ಒಳ್ಳೆ ವಿದ್ಯೆಯನ್ನು ಕಲಿತು ಹಾ. ಒಳ್ಳೆ ಉದ್ಯೋಗ ಹಿಡಿದು ಹಾ. ಲಕ್ಷ ಲಕ್ಷ ಸಂಪಾದನೆ ಮಾಡುವಾಗಲೇ ಲಕ್ಷನಾದ ನಿನ್ನನ್ನು ವಿದ್ಯಾಲಯಕ್ಕೆ ಸೇರಿಸಿದೆ. ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೇಕನ್ನೋ ಕಾರಣಕ್ಕೆ ನನಗೆ ಲಕ್ಷ ಅಂತ ಹೆಸರಿಟ್ರಿ. ಹೌದು, ಅಲ್ಲಿ ಎಷ್ಟು ಲಕ್ಷ ಕಟ್ಟಿದ್ರಿ? 3 ಲಕ್ಷ. ಹೋಯ್ತು. ಹಾ? ಅಂದ್ರೆ 3 ಲಕ್ಷ ಮೂರ್ ನಾಮ ಆಯ್ತು. ಮೂರ್ನಾಮ ಹೌದು. ನಮ್ಮ ಮೂರ್ನಾಮ ಅಲ್ಲ ಮಗನೇ, ಅಡ್ನಾಮ. ಯಾವ್ದಾದ್ರು ಅಷ್ಟೇ. ಈಗ ನಿಮ್ ಬುದ್ಧವೇ ಆಯ್ತದ. ಈಗ ಅಂದ್ರೆ ಅಡ್ನಮ್ಮ ಹಾಕ್ತಾರೆ, ನಾಳೆಯಿಂದ ಹೀಗೆ ಹಾಕಲ್ಲ. ಅಲ್ಲ, ನೀ ಕಲಿತು ಸಂಪಾದನೆ ಮಾಡುವಾಗ ಆಗ್ತದಲ್ಲ ಮಗನೇ. ಅಪ್ಪಯ್ಯ, ಓ. ನಿಮಗೆ ಆಸೆ ಇರ್ಬೋದು. ಹಾ. ಅದೇನ್ ಮಾಡುವ? ಏನಾಯ್ತು? ನಾನು ಕಲಿಯಿಲ್ಲ ಅಂತಲ್ಲ, ಕಲಿಕ್ ಹೋಗಿಲ್ಲ ಅಂತಲ್ಲ. ಹಾ. ಒಂದಲ್ಲ ಎರಡಲ್ಲ 64 ವಿದ್ಯೆ. ಎಷ್ಟು 64 ವಿದ್ಯೆ. ತೋರಿಸುವಾಗ ಮಾತ್ರ 60 ಹೋಯ್ತು. 60 ನಿಮಗೆ ಬಿಟ್ಟೆ ಅಪ್ಪಯ್ಯ. ನೀವು 38 ಬಿಡ್ರಿ. ನಾನು 4 ಇಟ್ಕೊಂಡೆ. 4 ಇಟ್ಕೊಂಡೆ. ಅಪ್ಪಯ್ಯ, ಓ. ಏನ್ ಮಾಡುವ ಹೇಳಿ? ಏನಾಯ್ತು? ಅಲ್ಲೋಗಿ ಸೇರಿದ್ದ ಹೌದು. ಹಾ. ಆದ್ರೆ ಗುರುಗಳಿಗೆ ಹಾ. ನಾನು ಹೇಳಿದ್ದು ಗುರುಗಳಿಗೆ ಅರ್ಥ ಆಗುದಿಲ್ಲ. ಓ. ಗುರುಗಳು ಹೇಳಿದ್ದು ನನಗೆ ಅರ್ಥ ಆಗುದಿಲ್ಲ. ನಾನು ಕೇಳೋ ಪ್ರಶ್ನೆ ಒಂದು ಅವರು ಉತ್ತರ ಕೊಡ್ಲಿಲ್ಲ. ನೀ ಕೇಳಿದ್ದು ಅವರು, ಅವರಂತ ಪ್ರಶ್ನೆ ಕೇಳಿದಲ್ಲ, ನೀ ಕೇಳಿದ್ದಕ್ಕೆ ಅವ್ರು ಉತ್ತರ ಕೊಡಿ. ನಾನು ಕೇಳಿದ್ದಕ್ಕೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ನೀ ಕೇಳಲಿಕ್ಕೆ ಹೋದದ್ದ, ತಿಳ್ಕೊಳಿಕ್ ಹೋದದ್ದ. ನಾನು ನೋಡುವ, ಅವ್ರಿಗೆ ಹೇಳಿಕೊಡ್ಬೇಕು ಅಂತ ಆದ್ರೆ ಅವ್ರಿಗೂ ಅಷ್ಟು ಗೊತ್ತಿರ್ಬೇಕಲ್ಲ. ಪರೀಕ್ಷೆ ಮಾಡುವಾಗ ನಾನೇ ಮೊದಲು ಪರೀಕ್ಷೆ ಮಾಡಿದೆ ಅವ್ರನ್ನ. ಗುರುಗಳು ನೀನು ಪರೀಕ್ಷೆ ಮಾಡೋದಲ್ಲ, ನಾನೇ ನೀನೇ ಪರೀಕ್ಷೆ ಮಾಡು. ಹೌದೌದು. ಹಾ. ಕೊನೆಗೆ ಹೇಳಿದ್ರು ಅವರು, ಏನು? ನಿನ್ನ ಮಾತ್ರ ವೈಖರಿ, ನೀನು ಕೇಳುವಂತಹ ಪ್ರಶ್ನೆಗೆ ಹಾ. ನಾನಲ್ಲ, ನಮ್ಮ ಗುರುಮಠದಲ್ಲಿ ಯಾವ ಗುರುಗಳಿಗೂ ನಿನ್ನ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ನಿನಗೆ ಹೇಳಿಕೊಡುವಷ್ಟು ನಾನು ಇಲ್ಲ ಮರಯ್ಯ. ಹಾಗಾಗಿ ಒಂದು ಉಪಕಾರ ಮಾಡು. ಹಾ. ಈ ಗುರುಮಠವನ್ನ ಒಂದೇ ನೀ ಬಿಟ್ಟು ಹೋಗು, ಇಲ್ಲ ನಾನೇ ಬಿಟ್ಟು ಹೋಗ್ತೇನೆ. ಅದಕ್ಕೆ ನೀನೇನಂದೆ? ಆಗ ಬುದ್ಧಿ ಜಾಗ್ರತವಾಯ್ತು. ನನಗೆ ಮದುವೆ ಆಗಲಿಲ್ಲ, ಮಕ್ಕಳೆಲ್ಲ ಎಂತದ್ದು ಇಲ್ಲ. ಆ ವಯಸ್ಸು ಅಲ್ಲ. ಅವ್ರಿಗೆ ಹಾಗಲ್ಲ. ಹಾ. ಮದುವೆ ಆಗಿ ಸಂಸಾರ ಉಂಟು, ಮಕ್ಕಳಿದ್ದಾರೆ. ಹಾ. ಪಾಪ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರು. ಹೌದಪ್ಪ. ಅವ್ರು ಬಿಟ್ಟು ಹೋದ, ಅವ್ರು ಹೊಟ್ಟೆ ಪಾಡು ಗಂಡತ್ರ ಅಲ್ವಾ ಭಯ. ಹಾಗಾಗಿ ನೀವೇ ಅಲ್ಲೇ ಇರಿ ಅಂತೇಳಿ ನಾನೇ ಬಿಟ್ಟು ಬಂದೆ. ಅಂತೂ ಗುರುಗಳಿಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ನಾನು ಮನೆಗೆ ಬಂದೆ ಅಪ್ಪಯ್ಯ. ಇಲ್ಲಿಗೆ ಬಂದೆ. ಹೌದು. ನೀನು ಏನು ಗುರುಗಳಿಗೆ ಅವಕಾಶ ಕೊಟ್ಟದಲ್ಲ, ಹಾ. ಏನಾಗಿದೆ ಅಂತ ನನಗೆ ಗೊತ್ತುಂಟು. ಅರಸನ ಕೈಗಳಲ್ಲಿ ತೊಡಗಲ್ಲ ಆಯುಧ. ಅರಸನ ಕೈಗಳಲ್ಲಿ ತೊಡಗಲ್ಲ ಆಯುಧ, ತರಗಿಟ್ಟು ಉದ್ಯೋಗ. ತಿರುಪೂರ್ಣಿ ನೀನಾಗಲ ಬಿಡದ ಮರುವುದು ಜಗೀಗ. ಹಾ. ನಿನಗೆ ಕಲ್ಸ್ಲಿಕ್ಕೆ ಗುರುಗಳಿಗೆ ಬರುವುದಿಲ್ವಾ? ಬರುವುದಿಲ್ಲ ಅಂತ ಹೇಳಿ. ಏನು ಅವ್ರು ಕಲ್ತ್ಕೊಂಡು ಬರಲಿಲ್ಲ ಅಂತ ತಿಳ್ಕೊಂಡ್ಯಾ? ಎಂತ ಕಥೆ? ಅವ್ರಂತ ಹಾಗೆ ಗುರುಗಳಾಗದ್ದ? ಏನು ಗೊತ್ತಿಲ್ಲ. ಎಲ್ಲ ಕಲ್ತ್ಕೊಂಡೇ ಗುರುಗಳಾದದ್ದು. ಹಾ. ನಿನಗೆ ಅವ್ರಿಗೆ ಹೇಳ್ಕೊಟ್ಟು ತಲೆ ಹತ್ತಿಲ್ಲ ಅಂತಂದ್ರೆ ಗುರುಗಳ ಮೇಲೆ ಆರೋಪ ಮಾಡುವುದಲ್ಲ. ತಲೆ ಹತ್ತೋದು ಹೇಳ್ಕೊಡ್ಬೇಕಲ್ಲ. ಹೌದು. ಅದು ನಿನಗೆ ತಲೆ ಹತ್ತಿಲ್ಲ ಅಂತ ಆದ್ಮೇಲೆ ಹಾ. ಆ ತಲೆಯನ್ನ ಬಿಡಿಸಿ ಹಾ. ಅದ್ರೊಳಗೆ ತುಂಬಿ ಕಳಿಸ್ತಾರೆ. ಹಾಗೆ ಮಾಡ್ಬೇಕು. ಹೌದಲ್ಲ? ಮತ್ತೆ ಕೇಳಿ ತಿಳ್ಕೊಳ್ಬೇಕು, ನೋಡಿ ತಿಳ್ಕೊಳ್ಬೇಕು, ಹಾ. ಗ್ರಹಿಸ್ಬೇಕು. ಮಗನೇ ಗ್ರಹಿಸ್ಬೇಕು, ಯಾವುದೇ ಸ್ವಲ್ಪ ಗ್ರಹಿಸ್ಬೇಕು. ರೈಸ್ ಹೌದು, ಗ್ರಹಿಸ್. ರೈಸ್ ಗುರುಗಳು ಹೇಳ್ತಾರೆ, ನೀ ಗ್ರಹಿಸಿದ್ರೆ ಅವ್ರು ತಪ್ಪ. ಹಾ. ಗುರುಗಳು ಲೇಖನ ಕಳಿಸಿದ್ದಾರೆ ಈಗಾಗಲೇ. ನಿಮ್ಮ ಮಗ ಸ್ವಲ್ಪ ಅಭ್ಯಾಸ ಮಾಡುವುದಿಲ್ಲ, ತರಗತಿಯಲ್ಲಿ ಕೇಳಿದ್ದಕ್ಕೆ ಒಂದಕ್ಕೆ ಉತ್ತರ ಕೊಡುವುದಿಲ್ಲ, ಯಾವಾಗ ನೋಡಿದ್ರು ನಿದ್ದೆ ಮಾಡ್ತಾ ಇರ್ತಾನೆ. ವಿಚಾರ ತಿಳಿಸಿದ್ದಾರೆ ನನಗೆ. ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಆಕ್ಷೇಪ ಹೇಳಿದ್ರ? ಹೌದು. ನೋಡಿ ಅವರು ಎಷ್ಟು ಜೋರಿದ್ದಾರೆ ಅಂತ ಹೇಳಿ. ಯಾರು? ಅವರೇ ಅಷ್ಟು ಮಾಡ್ಕೊಂಡು ನಮಗೆ ಆಕ್ಷೇಪ ಮಾಡ್ತಾ ಇದ್ದಾರೆ. ಅಂದ್ರೆ ನಿನಗೆ ನಿದ್ದೆ ಬರುವಾಗ ಅವ್ರು ಮಾಡಿದ್ದ? ನಿದ್ದೆ ಮಾಡಿದ ಮುಂಚಿನ ದಿವಸ ಏನಾಯ್ತು ಕೇಳಿ. ಏನು? ಅವರೇ ಹೇಳಿ ಮುಂಚಿನ ದಿವಸ, ಹಾ. ನೋಡಿ ಮಕ್ಕಳೇ, ನಾಳೆಗಿಂತ ಪಾಠ ಮಾಡ್ತೇನೆ, ಹಾ. ಅದನ್ನ ಸರಿಯಾಗಿ ಓದ್ಕೊಂಡು ಬರಬೇಕು ಅಂದ್ರು. ಅದು ಸರಿ ಉಂಟು. ಓದುದು ಯಾವಾಗ? ಯಾವಾಗ? ಗುರುಮಠ ಬಿಟ್ಟು ಹೋದ್ಮೇಲೆ. ಹಾ. ರಾತ್ರಿ ಹೊತ್ತು ಓದುದು. ಸರಿ. ರಾತ್ರಿ ಓದ್ನ, ಓದ್ಯಾ? ರಾತ್ರಿ ನಿದ್ದೆ ಬಿಟ್ಟು ಓದ್ದ ಮೇಲೆ ಹಾ. ಹಗಲು ನಿದ್ದೆ ಬರೋದು ಸ್ವಾಭಾವಿಕ ಅಲ್ವಾ ಅಪ್ಪಯ್ಯ? ಅದಕ್ಕಾಗಿ ಹಗಲೇ ಅಲ್ಲೇ ಕೂತು ನಿದ್ದೆ ಮಾಡ್ತಾರೆ. ತರಗತಿಯಲ್ಲಿ ಹೌದು. ನಿದ್ದೆ ಮಾಡ್ಲಿಕ್ಕೆ ಇರುವುದು ತರಗತಿ ಅಲ್ಲ, ಅದು ಅಭ್ಯಾಸ ಮಾಡ್ಲಿಕ್ಕೆ ಇರುವುದು. ಅವ್ರು ಹೇಳ್ಬೇಕಿತ್ತು ಮತ್ತೆ. ಯಾಕದು? ನಿದ್ದೆ ಬಿಟ್ಟು ಓದೋದು ಹೇಳಿದವ್ರೆ ಅಲ್ವಾ? ನಿದ್ದೆ ಬಿಟ್ಟು ಅಂತ ಹೇಳಿದ್ದ? ಪ್ರಶ್ನೆ ಕೇಳಿ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಯಾಕೆ ಉತ್ತರ ಕೊಡ್ಲಿಲ್ಲ? ಅವರೇ ಹೇಳಿದ ಮಾತು, ಏನು? ತಾಳಿದವನು ಬಾಳಿಯಾನು. ಮಕ್ಕಳೇ, ಪಾಠ ಮಾಡುವಾಗ ಯಾರು ಎದ್ದು ನಿಂತು ಗಲಾಟೆ ಮಾಡಬಾರದು, ಉತ್ತರ ಕೊಡಬಾರದು ಅಂತ ಮೊದಲೇ ಹೇಳಿದ್ದಾರೆ. ಸರಿ ಉಂಟು. ಹಾಗಾಗಿ ಪಾಪ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಉತ್ತರ ಕೊಡಲೇ ಇಲ್ಲ. ಅಯ್ಯೋ ನನ್ನ ಮಗನೇ, ಅವ್ರು ಹೇಳಿದ್ ಹಾಗಲ್ವ? ಹಾ. ತರಗತಿಯಲ್ಲಿ ನೀವು ಗಲಾಟೆ ಮಾಡ್ತಾ ಇದ್ರೆ ಅವ್ರು ಪಾಠ ಮಾಡಿದ್ ನಿಮಗ್ ಕೇಳುವುದಿಲ್ಲ, ನಿಮಗ್ ಬುದ್ಧಿ ಹತ್ತುವುದಿಲ್ಲ ಅಂತ ಹೇಳಿದ್ರು. ಅದು ನೀನು ಮಾತಾಡಬಾರ್ದು ಅನ್ನೋದು ಉತ್ತರ ಕೊಡ್ಬೇಕು. ಒಳ್ಳೆ ಮಾತಾಡ. ನನ್ನ ಗ್ರಾಚಾರ, ನೀವೊಂದು ಯಾಕಾದ್ರೂ ಅಪ್ಪ ಹುಡ್ಸತ್ರಿ, ಯಾಕಾದ್ರೂ ಅಪ್ಪ ಹುಡ್ಸತ್ರಿ ಅಂತ. ನಾನು ಅಪ್ಪ ಹುಟ್ಟಿಸ್ತಾ ಇದ್ದಿದ್ರೆ ನೀ ಮಗ ಹುಟ್ಟಿಸ್ತಾ ಇದ್ದಿದ್ದೀನ. ನಾನು ಮಗ ಆದ್ಮೇಲೆ ನೀವು ಅಪ್ಪ. ಇಲ್ಲಿ ಯಾವ ಪೆಪ್ರಿ ನೀವು ಅಪ್ಪ. ಅಂದ್ರೆ ಅಪ್ಪ ಮೊದ್ಲಿಲ್ಲ, ಮಗ ಮೊದ್ಲು, ಅಪ್ಪ ಆಮೇಲೆ. ಆಮೇಲೆ ಅಪ್ಪ ಆಯ್ತು. ಆಮೇಲೆ ಯಾರಿಗೆ ಕಲ್ಸ್ಕೊಂಡು ನೀನು ಎಂತದ? ಇಂಥದ್ದೇ ಕಲ್ತ್ಕೊಂಡು ಬಂದಿರುದ? ತಪ್ಪು ಮಾಡಿ ಅಂದ್ರೆ ಹೋದ್ರೆ ನಾನು ಅಪ್ಪ ಮೊದ್ಲು, ಆಮೇಲೆ ನೀನು ಮಗ. ಎಂತ ಅಪ್ಪ ಮಾರ? ನಾವು ಹುಡ್ದೆ ಯಾರಿಗಪ್ಪ ನೀವು? ಯಾವ ತುಂಬ್ರಿಗೆ ಅಪ್ಪ ನೀವು? ನಾವು ಹುಟ್ಟಿದ ಮೇಲೆ ನೀವು ಅಪ್ಪ
ತಪ್ಪು ನಿಮ್ದಲ್ಲ, ನಮ್ಮ ಅಮ್ಮಂದು. ನೀವು ನಮ್ಮ ಅಮ್ಮನ ಹತ್ರ ಬಂದಾಗ ಮುಸುಡಿಗೆ ಏನು ಬಿಟ್ಟಿದ್ರೆ ನಾವು ಹುಟ್ಟುದೇ ಇಲ್ಲ ಆಗಿತ್ತು. ಯಾವ ಸತ್ತ ನೀವು ಅಪ್ಪ ನೀವು ಹೌದು, ಯಾರೇ ಕಲಿಸ್ತೀರಿ ನೀವು? ಸರಿ ಉಂಟು. ನೀನು ಹುಟ್ಟಾಕ್ಷರ ನಿನ್ ತಲೆ ಮೇಲೆ ಒಂದು ಕಲ್ಲು ಹೇಳಿದ್ರೆ ನೀನು ಮಗನಾಗ ಉಳಿಯುವುದಿಲ್ಲ ಆಗಿತ್ತು, ನೀವು ಅಪ್ಪ ಅನ್ಸಿದಿಲ್ಲ ಆಗಿತ್ತು. ಅದೊಂದು ತಪ್ಪಾಡಿದೆ. ಅದು ಮಾಡ್ಬೇಕಿತ್ತು ನೀವು. ನೀನು ಬೆಳೆದಿಕ್ಕೆ ಬಿಟ್ಟದೊಂದು ತಪ್ಪಾಡಿ. ಅಪ್ಪಯ್ಯ, ನಾವು ಪಡ್ಕೊಂಡಿದ್ದೆ ಹೋಗುವಾಗ. ಹೌದಾ? ಏನು ನನಗೆ ಆ ಗುರುಮಠ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ಕಲಿಲಿಕ್ಕೆ ಆಗುದಿಲ್ಲ, ಹೇಳಿ ಅರ್ಥ ಆಗುದಿಲ್ಲ ಅಂತ ಹೇಳಿದ್ರು. 3 ಲಕ್ಷ ಕೊಟ್ಟಿದ್ರಿ. ಹೌದು. ಹೋಯ್ತಲ್ಲ, ಅಜ್ಜಿ ಆಯ್ತಲ್ಲ 3 ಲಕ್ಷ. ಈಗ ಮತ್ತೆ ಸಾಲ ಮಾಡ್ತಾರೆ ಈಗ. ಮತ್ ಸಾಲವಾ? ಮತ್ತೆ ಸಾಲದ ಮಾತಾಡ್ಲಿಕ್ಕಿಲ್ಲ. ಹಾ. ಮಾಡಿದ ಸಾಲ ತೀರುವವರೆಗೂ ಮತ್ ಸಾಲ ಮಾಡೋ ಪ್ರಶ್ನೆ ಇಲ್ಲ. ನಾನು ಆ ಗುರುಮಠಕ್ಕೆ ಹೋಗುದಿಲ್ಲ. ಒಳ್ಳೆ ಮಾತ್ರ ಹೋಗ್ತೀಯ? ಹೋಗುದಿಲ್ಲ. ಹೋಗ ಮಗನೇ, ನಾ ಜೀವ ತಗಂತೀನಿ. ಹೋಗು ಮಗನೇ, ಹೋಗು. ಆ ಜೀವ ತಗಂತೀನಿ. ತಂದೆಯ ಒತ್ತಡ ವಿದ್ಯಾರ್ಥಿಗೆ ನೇಣಿಗೆ ಶರಣು. ಬೇಡುವ ಮಗನೇ, ನಾಳೆಗೆ ಪತ್ರಿಕೆ ಬರ್ತದೆ ಎಂದು ಕಳಿ. ದೊಡ್ಡ ದೊಡ್ಡ ಮರದ್ರೆಲ್ಲ ಮುರಿದೋಗ್ತದೆ. ಬೇಡುವ ನಾವು ನೋಡ ಹಾಕ್ಕೊಳ್ತೇನೆ. ಏನೆಲ್ಲ ಹಾಕೊಂಡು ಬರ್ತಾವ ಮಗನೇ. ಆತ್ಮಹತ್ಯೆ, ತಂದೆ ಕಿರುಕುಳ, ಮಗನ ಆತ್ಮಹತ್ಯೆ. ನೋಡುವ ಹೊಸ ನಿಯಮ ಯಾವ್ದಾದ್ರು ಉಂಟು ನೋಡುವ. ನೋಡ್ತೇವೆ. ನಿಮ್ಗೆ ಮನೆ ನೀವು ಒಳಗೆ ಕೂತ್ಕೊಳ್ಬೇಕು. ಬೇಡ ಮಗನೇ, ನಾವು ನೀ ಸಾಯುದು ಬೇಡುವ ಮಗನೇ. ಹಾಗಾದ್ರೆ ಗುರುಮಠಕ್ಕೆ ಹೋಗುದು ಬೇಡ ಹೇಳಿ. ಏನ್ ವಿದ್ಯಾರ್ಥಿ ಇಲ್ಲ ಹೌದಾ? ಇಲ್ಲ, ಹೋಗುದಿಲ್ಲ. ಸರಿ. ಹಾ, ಕುದುರೆ ಕಾಯುವ ಅಪ್ಪನಿಗೆ ಹುಟ್ಟು ಮಗ ಇನ್ನೆಷ್ಟು ಅಷ್ಟು ಗೊತ್ತಿದ್ದು ಯಾಕೆ 3 ಲಕ್ಷ ಸಾಕ್ತೀರಿ ನೀವು? ತಿರುಗಿ ಕೊಡ್ತೇವೆ ಮತ್ತೆ. ನೀವು ಉದ್ಧಾರ ಆಗೋದು ಕಳಿಸಿದ್ದು, ಆದ್ರೆ ನೀವು ಉದ್ಧಾರ ಆಗೋದಿಲ್ಲ ಅಂತ ಅಂದ್ಮೇಲೆ ಕುದುರೆ ಬೆಂತಿಕ್ಲಿಕ್ಕೆ ಸರಿ ಅಂತ ಗೊತ್ತಾಯ್ತು. ಅಂದ್ರೆ ಇನ್ ತಡ ಮಾಡುದಿಲ್ಲ. ನಿನ್ನ ಹತ್ರ ಯಾರ ಹತ್ರ ಕರ್ಕೊಂಡು ಹೋಗ್ಬೇಕ? ನಿನ್ನ ಕರ್ಕೊಂಡು ಹೋಗಿ ನಿನಗೆ ಮಾಡ್ಬೇಕಾದ ವ್ಯವಸ್ಥೆ ಮಾಡ್ತೇನೆ, ಕೆಲಸ ಸೇರ್ತೇನೆ. ಗೊತ್ತಿಲ್ಲ ನಿಮ್ಗೆ, ನೀವು ಹೇಳುದಂಗೆ ಅರ್ಥ ಆಗ್ತದೆ. ಅಂದ್ರೆ ಈಗ ನಿಮ್ಮನ್ನು ಸಾಕ್ಬೇಕಾದ್ದು ನಾನು, ಕೆಲಸ ಮಾಡ್ಬೇಕು ಅಂತ ನೀವು ಹೇಳುದಲ್ವ? ಎಲ್ಲ ಟೀಮ್ ಕೆಲಸ ಮಾಡು. ಕೆಲಸ ಮಾಡಿ ನಿಮ್ಮನ್ನು ಸಾಕುದು ಯಾವಾಗ? ಯಾವಾಗ? ತಂದೆಯಾದವನಿಗೆ ಏನೂ ಕೂಡದೆ ವಯಸ್ಸಾಗಿ ಮನೆಯಲ್ಲಿ ಕೂತಾಗ ಮಕ್ಕಳು ಕೆಲಸ ಮಾಡಿ ಅಪ್ಪ ಅಮ್ಮನ ಹೊಟ್ಟವರಿಬೇಕಾದ್ದು ಮಕ್ಕಳ ಕರ್ತವ್ಯ. ನಿಮ್ಗೆ ಎಂತ ರೋಗ ಆಗಿದೆ? ಇಷ್ಟು ಗಟ್ಟಿಮುಟ್ಟಿದ್ರೆ ನೀವು ಈಗಲೇ ಕೆಲಸ ಮಾಡುದಾ? ನೀ ಕೇಳುವುದ ಶಾಪ ಹಾಕುದ? ಅಲ್ಲ ವಿಷಯ, ಇಷ್ಟು ಗಟ್ಟಿದ್ರೆ ನೀರಾಗಿ ಕೆಲಸ ಮಾಡುದಾ? ಅಂದ್ರೆ ಗಟ್ಟಿದ್ದಾಗ ನೀ ಕೆಲಸ ಮಾಡುದಿಲ್ಲ, ನೀವು ಸೋತ್ಮೇಲೆ ಕೆಲಸ ಮಾಡುದು. ಅಪ್ಪನಿಗೆ ವಯಸ್ಸಾದಾಗ ಮಾತ್ರ ಮಗ ಕೆಲಸ ಮಾಡುವುದಲ್ಲ. ಅಪ್ಪ ಗಟ್ಟಿದ್ದಾಗಲೂ ಮಗ ದುಡಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆಗ ಅಪ್ಪ ಯೋಚನೆ ಮಾಡ್ತಾನೆ, ಆ ದುಡಿಲಿಕ್ಕೆ ಸಾಕು, ನನ್ನ ಮಗ ಇದ್ದಾನೆ ಅಂತ. ನಿಮ್ಗೆ ಅದೇ ಆಲೋಚನೆ ಬಂತೇನೋ ಈಗ? ಹೌದು. ಆಗ ಕರ್ಕೊಂಡು ಹೋಗ್ತೇನೆ. ಎಲ್ಲಿಗೆ? ಕೆಲಸ ಕೊಡ್ಸುದೆ. ಮುಂದಿನ ತಲೆಮಾರು, ಮುಂದುವರಿದ ಜನಾಂಗ ಅಪರಾಧ ಅಲ್ಲ. ಯಾರು ನೀನು? ನಾನು ಅಚ್ಯುತರಾಯ ಅಂತ ನಿಮ್ಮ ಕುದುರೆ ಲಾಯದಲ್ಲಿ ಕೆಲಸಕ್ಕಿರುವ. ಓ, ನಮ್ಮವನೇ. ಏನು ಬಂದದ್ದು? ಏನಾಗ್ಬೇಕು ನನ್ನಿಂದ? ಏನಲ್ಲ, ಇವ ನನ್ನ ಮಗ. ಅವ್ರು ನಮ್ಮ ಅಪ್ಪಯ್ಯ. ಗೊತ್ತಾಗ್ತದೆ. ಮತ್ತೆ ತಿರುಗಿದ್ರೆ ಮಾರ್ರೆ ನೀವು. ನೀನು ಮಗ ಅಂದ್ಮೇಲೆ ಅವ್ರ ಅಪ್ಪ ಆಗ್ಬೇಕು ಅನ್ನೋದು ಗೊತ್ತಾಗ್ತದೆ. ಅದು ಆಗುದಿಲ್ಲ ಅಂತ ಆದ್ರೆ ಮಾತ್ರ ಬೇರೆ ಸಮಸ್ಯೆ ಆಗ್ತದೆ. ಅಲ್ಲ, ತಿರುಗಿದ್ರೆ ಹೊಡಿಲ್ಲ. ಲಕ್ಷ್ಯ ಅಂತ ಅವನ ಹೆಸರು. ಹೆಸರಿನಲ್ಲೇ ಲಕ್ಷ್ಯವನ್ನು ಇಟ್ಕೊಂಡಿದ್ದಾನ. ಹೆಸರು ಲಕ್ಷ, 3 ಲಕ್ಷ ಹೊಡಿತು. ಏನಾಯ್ತು? ಮತ್ತೇನಲ್ಲ ಸ್ವಾಮಿ, ಕೆಲ ದಿವಸದ ಹಿಂದೆ ನಿಮ್ಮ ಬಳಿಯಲ್ಲಿ ಒಂದು ಲೇಖನವನ್ನು ಬರೆಸ್ಕೊಂಡು ಹೋಗಿದ್ದೆ. ದೊಡ್ಡ ವಿಶ್ವವಿದ್ಯಾಲಯ ಉಂಟಲ್ಲ, ನಳಂದ ವಿಶ್ವವಿದ್ಯಾಲಯಕ್ಕೆ ಸೇರಿಸಿ. ಅದಕ್ಕೆ ನಳಂದ ಯಾವುದು? ನೀನು ಅಂತ ಅಲ್ಲಪ್ಪ, ಬಹಳ ಜನ ನಮ್ಮಲ್ಲಿ ಬರೆಸ್ಕೊಂಡು ಹೋಗ್ತಾರೆ. ಯಾಕೆ? ಅದು ಪರವಾನಗಿ ಪತ್ರ. ನಮ್ಮಿಂದ ಒಪ್ಪಿತರಾದವರು, ನಮ್ಮಿಂದಲೇ ಕೊಡುಗಲ್ಪಟ್ಟವರು ಎನ್ನುವುದು ಗೊತ್ತಾಗುವುದಕ್ಕೆ ಅಲ್ವಾ? ಏನಾಯ್ತಲ್ಲ, ಅಲ್ಲಿ ಬೇಕಾದ ಯಾಕೆ ಅಂತ ಹಾಗೆ ಬರೆಸ್ಕೊಂಡು ಹೋಗಿ ಇವನನ್ನು ಸೇರಿಸಿದ್ದು ಹೌದು, 3 ಲಕ್ಷ ಕಟ್ಟಿದ್ದು ಹೌದು. ಆದ್ರೆ ಏನ್ ಮಾಡುವ, ಇವ ಒಂದು ಸರಿಯಾಗಿ ಉಳ್ಕೊಳ್ಳಿಲ್ಲ, ಸರಿಯಾಗಿ ಅಭ್ಯಾಸ ಮಾಡಲಿಲ್ಲ. ಒಂದೇ ವಾರದಲ್ಲಿ ಹಿಂದಿರುಗಿ ಬಂದಿದ್ದಾನೆ ಸ್ವಾಮಿ. ಹೌದೇ? ನಂಗೆ ಆಗುದಿಲ್ಲ. ಏನ್ ಸಮಸ್ಯೆ ಏನಾಯ್ತು? ಆ ಹೇಳದ್ದು ಅವ್ರಿಗೆ ಅರ್ಥ ಆಗುದಿಲ್ಲ, ಅವ್ರು ಹೇಳೋದು ನಂಗೆ ಅರ್ಥ ಆಗುದಿಲ್ಲ. 64 ವಿದ್ಯೆ ಕಲಿಬೇಕು ಅಂದ್ರು, 64 ಜನ ಬಂದು ಪಾಠ ಮಾಡ್ತಾರೆ. ಯಾರ್ದೆಲ್ಲ ನಮ್ಗೆ ಓದ್ಕೊಳ್ಳೋದ? ತಪ್ಪು ನಿಂದಲ್ಲ, ನೀವು ಬೇಸರ ಮಾಡ್ಕೊಳ್ಬೇಡ. ತಪ್ಪು ನಿನ್ನದ್ದೇ. ಹೌದಪ್ಪ. ನಮ್ಮಲ್ಲಿ ಗುರುಕುಲ ಇಲ್ವಾ? ಅಲ್ವಾ? ನಮ್ಮಲ್ಲಿ ಶ್ರೇಷ್ಠವಾದಂತಹ ಕರುಣಾಶ್ರಮ ಇರುವಾಗಲೂ ವಿದೇಶಕ್ಕೆ ಹೋಗಿ ಕಲಿಸಬೇಕು ಮಕ್ಕಳನ್ನ ಎನ್ನುವಂತ ಬಯಕೆ ಉಂಟಲ್ಲ, ಅದೇ ತಪ್ಪು. ಮತ್ತೇನಲ್ಲ, ನಮ್ಮ ಹಾಗೆ ಆಗುವುದು ಬೇಡ. ಅವನಾದ್ರೂ ಒಳ್ಳೆ ವಿದ್ಯೆ. ಅದು ತಪ್ಪು.